ಭೂಲೋಕ, ದೇವಲೋಕ, ಪಾತಾಳ ಲೋಕ ಈ 3 ಲೋಕಗಳಲ್ಲೂ ಯಶ್ ಅವರದ್ದೇ ಸಾಮ್ರಾಜ್ಯ. ಇದು ರಾವಣ ರಾಜ್ಯ. ಸುಮಾರು 5000 ವರ್ಷಗಳ ಹಿಂದಿನ ಮಹಾಕಾವ್ಯವನ್ನು ಹೊಸ ರೂಪದಲ್ಲಿ ಜಗತ್ತಿನ ಮುಂದೆ ತರುವ ಮಹಾಪ್ರಯತ್ನ. ಹೌದು ಸ್ನೇಹಿತರೆ, ನಾನು ಮಾತನಾಡುತ್ತಿರುವುದು ರಾಮಾಯಣ ಸಿನಿಮಾದ ಬಗ್ಗೆ. ಈ ಸಿನಿಮಾ ಬಿಡುಗಡೆ ಆಗುವ ಮುನ್ನವೇ ಏಕೆ ಇಡೀ ಜಗತ್ತು ಇದರ ಬಗ್ಗೆ ಮಾತನಾಡುತ್ತಿದೆ? ಈ ಸಿನಿಮಾದಲ್ಲಿ ಯಶ್ ಅವರ ರಾವಣ ಪಾತ್ರ ಹೇಗಿರಲಿದೆ? ರಣಬೀರ್ ಕಪೂರ್ ಶ್ರೀರಾಮನ ಪಾತ್ರಕ್ಕೆ ಹೇಗೆ ಸಿದ್ಧರಾಗಿದ್ದಾರೆ? ಈ ಸಿನಿಮಾದ ಬಜೆಟ್ ಎಷ್ಟು? ಈ ಸಿನಿಮಾದಲ್ಲಿ ಸಂಗೀತ ಯಾರದ್ದು? ಈ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಎರಡೂ ಇದೆಯಾ? ರಾಮಾಯಣ ದೀಪಾವಳಿಗೆ ರಿಲೀಸ್ ಅಂತೆ, ಹೌದಾ? ಟಾಕ್ಸಿಕ್ ಟೈಮಲ್ಲಿ ರಾಮಾಯಣ ಟ್ರೈಲರ್ ಬೇಕಿತ್ತಾ? ಈ ಎಷ್ಟು ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ರಾಮಾಯಣವು ಕೇವಲ ಕಥೆಯಲ್ಲ, ಇದು ಭಾರತೀಯ ಸಂಸ್ಕೃತಿ, ಧರ್ಮ, ನೈತಿಕತೆ ಮತ್ತು ಜೀವನ ಮೌಲ್ಯಗಳನ್ನು ಸಾರುವ ಮಹಾಕಾವ್ಯ. ಇಂತಹ ಕಾವ್ಯವನ್ನು ದೊಡ್ಡ ಪರದೆಯ ಮೇಲೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ತರುವ ಕನಸನ್ನು ನಿರ್ದೇಶಕ ನಿತೀಶ್ ತಿವಾರಿ ಸಾಕಾರಗೊಳಿಸುತ್ತಿದ್ದಾರೆ. ಈ ಸಿನಿಮಾದ ಅತಿ ದೊಡ್ಡ ಆಕರ್ಷಣೆ ಎಂದರೆ ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನಾಗಿ, ಯಶ್ ರಾವಣನಾಗಿ, ಸಾಯಿ ಪಲ್ಲವಿ ಸೀತೆಯಾಗಿ, ಸನ್ನಿ ಡಿಯೋಲ್ ಹನುಮಂತನಾಗಿ, ರವಿ ದುಬೆ ಲಕ್ಷ್ಮಣನಾಗಿ ಕಾಣಿಸಿಕೊಂಡಿದ್ದು ಈ ಸಿನಿಮಾ ಸುಮಾರು 4000 ಕೋಟಿ ವೆಚ್ಚದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ರಿಲೀಸ್ ಆಗಲು ರೆಡಿಯಾಗುತ್ತಿದೆ. ಈ ಸಿನಿಮಾದಲ್ಲಿ ನಟರ ಸಂಭಾವನೆ ನೋಡೋದಾದರೆ ರಣಬೀರ್ ಕಪೂರ್ ಅವರಿಗೆ 150 ಕೋಟಿ, ಯಶ್ ಅವರಿಗೆ 100 ಕೋಟಿ, ಸಾಯಿ ಪಲ್ಲವಿ 12 ಕೋಟಿ, ಸನ್ನಿ ಡಿಯೋಲ್ 20 ಕೋಟಿ, ರವಿ ದುಬೆ 4 ರಿಂದ 8 ಕೋಟಿ. ಆದರೆ ಈ ಸಿನಿಮಾದ ಮೊದಲ ಭಾಗದಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂದರೆ ಶ್ರೀರಾಮನ ಜನನ ಮತ್ತು ಬಾಲ್ಯ, ವಿಶ್ವಾಮಿತ್ರರೊಂದಿಗೆ ಅರಣ್ಯಕ್ಕೆ ತೆರಳುವುದು, ಸೀತಾ ಸ್ವಯಂವರ ಮತ್ತು ರಾಮ ಸೀತೆಯ ವಿವಾಹ, ಕೈಕೇಯ 2 ವರಗಳಿಂದ ರಾಮನಿಗೆ 14 ವರ್ಷ ವನವಾಸ, ರಾಮ ಸೀತೆ ಮತ್ತು ಲಕ್ಷ್ಮಣರ ಅರಣ್ಯ ಜೀವನ, ಶೂರ್ಪನಖಿಯ ಘಟನೆ, ಮಾರೀಚನ ಚಿನ್ನದ ಜಿಂಕೆ ಪ್ರಸಂಗ, ರಾವಣನು ಸೀತೆಯನ್ನು ಅಪಹರಿಸುವುದು, ಜಟಾಯುವಿನ ಯುದ್ಧ ಮತ್ತು ವೀರಮರಣ, ಸಿನಿಮಾದ ಕೊನೆಯಲ್ಲಿ ರಾಮನು ಸೀತೆಯನ್ನು ಹುಡುಕುವ ಪ್ರಸಂಗ. ಸ್ನೇಹಿತರೆ, ಒಂದಂತೂ ನಿಜ, ಇವಿಷ್ಟು ಪ್ರಸಂಗಗಳನ್ನ ಥಿಯೇಟರ್ನಲ್ಲೇನಾದರೂ ನೋಡಿದರೆ ರೋಮಾಂಚನ ಆಗೋದಂತೂ ಗ್ಯಾರಂಟಿ. ಈ ರಾಮಾಯಣ ಟ್ರೈಲರಿನ ಓಕೆ, ಆದರೆ ಇದರಿಂದ ಟಾಕ್ಸಿಕ್ ಮೂವಿಗೆ ದೊಡ್ಡ ಹೊಡೆತ ಅಂತೂ ಖಂಡಿತ ಬೀಳುತ್ತೆ. ಯಾಕಂದರೆ ಇಷ್ಟು ದಿನ ಇಡೀ ವರ್ಲ್ಡೇ ಟಾಕ್ಸಿಕ್ ಮೂವಿಗೋಸ್ಕರ ಕಾಯ್ತಿದ್ರು, ಆದರೆ ಈಗ ರಾಮಾಯಣ ಮೂವಿ ನೋಡಬೇಕು ಅಂತ ಕಾಯ್ತಿದ್ದಾರೆ. ನಮಗೆಲ್ಲ ಹೆಂಗಾಗಿದೆ ಅಂದರೆ ನಾವೀಗ ಫಸ್ಟ್ ಯಾವ ಮೂವಿ ನೋಡಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದೀವಿ. ಯಾಕಂದರೆ ಟಾಕ್ಸಿಕ್ ಮೂವಿ ನೆಕ್ಸ್ಟ್ ಲೆವೆಲ್ ಇತ್ತು ಟ್ರೈಲರು, ಆದರೆ ಈಗ ರಾಮಾಯಣ ಅದಕ್ಕಿಂತ ಸಖತ್ತಾಗಿದೆ. ಈಗ ನಮಗೇನು ಅನಿಸುತ್ತೆ ಅಂದರೆ ಟಾಕ್ಸಿಕ್ಗಿಂತ ರಾಮಾಯಣನೇ ಸಖತ್ತಾಗಿದೆ ಏನೋ ಅನ್ನಿಸ್ತಿದೆ. ಈ ಥರ ಗೊಂದಲದಲ್ಲಿ ಸಿಗಾಕೊಂಡಾಗ ಟಾಕ್ಸಿಕ್ ಮೂವಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ದಿನ ಪೌರಾಣಿಕ ಮೂವಿ ಅಂದ ತಕ್ಷಣ ನೆನಪಾಗ್ತಿದ್ದವರು ಡಾಕ್ಟರ್ ರಾಜ್ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಆದರೆ ಈಗ ಅನಿಸ್ತಿದೆ ಪೌರಾಣಿಕ ಮೂವಿಗೆ ದರ್ಶನ್, ರಾಜ್ಕುಮಾರ್ ಅವರು ಮಾತ್ರ ಸೀಮಿತ ಅಲ್ಲ, ಆ ಲಿಸ್ಟ್ನಲ್ಲಿ ಯಶ್ ಕೂಡ ಇದ್ದಾರೆ ಅಂತ. ಒಟ್ಟಾರೆ ಹೇಳೋದಾದರೆ ಯಶ್ ಅವರಿಗೆ ಕಾಂಪಿಟೇಟರ್ಸೇ ಇಲ್ಲ, ಆದರೆ ಒಬ್ಬರೊಬ್ಬರು ಕಾಂಪಿಟೇಟರ್ ಇದ್ದಾರೆ. ಅವ್ರು ಯಾರಂದರೆ ಯಶ್ ಅವರೇ ಕಾಂಪಿಟೇಟರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.